ನಮ್ಮ ದೇಶದಲ್ಲಿ ನನ್ನ ಪ್ರಕಾರ ನಾವು ಆ ರೀತಿ ಕತ್ತಿ ಮಚ್ಚು ಇಟ್ಕೊಂಡು ಗನ್ ಇಟ್ಕೊಂಡು ಯಾರ ಮೇಲೇನೂ ದಾಳಿ ಮಾಡೋದು ಇಲ್ಲ. ನಮ್ಮ ಬರ್ತಾ ಇರುವ ಎಲ್ಲಾ ಚಿತ್ರಗಳಲ್ಲಿ 100 ಜನಕ್ಕೆ 200 ಜನನ ಸಾಯಿಸುವಂತ ಒಂದು ಚಿತ್ರಗಳು ಬರ್ತಾ ಇದೆ. ಬರೀ ರಕ್ತ, ಬರೀ ಮಚ್ಚು. ಈ ಸಿನಿಮಾ ಕಮರ್ಷಿಯಲಿ ಏನಾಗ್ಬೋದು ಅಂತ ಅನಿಸ್ತದೆ? ಬರೀ ಕರ್ನಾಟಕ, ಬರೀ ತೀರ್ಥಹಳ್ಳಿ, ಬರೀ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಾತ್ರ ನೋಡೋದು ಅಂತ ಅದಲ್ಲ. ಕೇರಳದವರು ನೋಡ್ಬೇಕು, ಗೋವಾದವರು ನೋಡ್ಬೇಕು. ನಮ್ಮ ಒಂದು 10 ವರ್ಷದ ಸಂಶೋಧನೆಯನ್ನ 1 ಗಂಟೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಆ ರೀತಿ ತೋರಿಸಿದ್ರೆ ನಮ್ಮ ಜನ ಕಲಿತಾರೆ, ಅದು ಒಳ್ಳೇದೇ, ತೋರಿಸ್ಲೇಬೇಕು. ನಿಮ್ಮನ್ನು ನಂಬಿ ದುಡ್ಡು ಹಾಕಿದಂತ ನಿರ್ಮಾಪಕ ಇಲ್ಲಿವರೆಗಿನ ಸಿನಿಮಾಗಳಲ್ಲಿ ಏನು? ಕೊನೆಗೂ ಈ ಚಿತ್ರದ ಪಾತ್ರಗಳ ಆಯ್ಕೆ ಇತ್ಯಾದಿ ಅಂತ ಬಂದಾಗ ಹಾಂ ಸರ್, ಈಗ ಯಾಕಂದರೆ ನೀವು ನೋಡಿದ್ರೆ ತಿಮ್ಮನ ಕ್ಯಾರೆಕ್ಟ್ರು ಕಟ್ಕೊಡೋದಿದೆಯಲ್ಲ, ಅದು ತುಂಬ ತಲೆ ಕೆಡ್ಸ್ಕೊಂಡಿದ್ದು. ಅವ್ರನ್ನ ಹಾಕ್ಬೋದಾ ಇವ್ರನ್ನ ಹಾಕ್ಬೋದಾ ಅಂತೆಲ್ಲ ಇದು ಮಾಡಿ, ಇಲ್ಲ ಅಲ್ಲಿ ಲೋಕಲ್ನೇ ಕಟ್ಸ್ಬಿಟ್ಟು ಅವ್ರ ಹತ್ರ ಒಂದ್ಸರಿ ಸ್ಕ್ರಿಪ್ಟ್ ರೀಡ್ ಮಾಡಿಸ್ಬಿಟ್ಟು ಮಾಡೋಣ. ಸುಮಾರು 6 ತಿಂಗಳುಗಳ ಕಾಲ ಕೇಶವ ಗುತ್ತಳಿಕೆ ಅಂತ ಶೃಂಗೇರಿ ಕಲಾವಿದರವರು ಎಷ್ಟು ಅದ್ಭುತವಾಗಿ ಯಾಕೆ ಮಾಡ್ಬಿಟ್ರು ಅಂದರೆ, ಅದ್ರ ಹಿಂದೆ ಅವ್ರ ಸ್ಕ್ರಿಪ್ಟ್ ರೀಡಿಂಗ್, ಅವರಿಗೆ ಏನು ಇದು ಓದಂತ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದಾರಲ್ಲ ಸ್ಕ್ರಿಪ್ಟ್ ರೀಡಿಂಗು ಅಂತೇಳಿ, ಕರ್ಸೋದು ಓದಿಸೋದು. ಆಮೇಲೆ ಕ್ಯಾರೆಕ್ಟ್ರು ಈಗ ಅವ್ರು ಅಲ್ಲಿಯವರೇ ಆಗಿರೋದ್ರಿಂದ ನಾನು ಹೇಳೋದು ಅವ್ರಿಗೆ ಈಜಿಯಾಗಿ ಅರ್ಥ ಆಗ್ತಿದೆ, ನನ್ನ ಲ್ಯಾಂಗ್ವೇಜ್ ಅರ್ಥ ಆಗ್ಬಿಡೋದು, ಈ ಥರ ಬೇಕು ಈ ಥರ ಅಂತೇಳಿ. ಕೊನೆಗೆ ಅದನ್ನೆಲ್ಲ ಅವ್ರು ನೀಟಾಗಿ ಇದು ಮಾಡಿದ್ರು. ಆ್ಯಕ್ಟಿಂಗ್ ಇರೋದು ಆ್ಯಕ್ಟ್ ಮಾಡಬೇಡಿ, ನೀವೇನು ತಿಮ್ಮ ಅನ್ನೊಂದು ಕ್ಯಾರೆಕ್ಟರ್ ಎಲ್ಲೋ ಒಂದು ಕ್ಯಾಮ್ರಾ ಇದೆ ಅಷ್ಟೇ, ನಿಮ್ಮ ಪಡಿಗೆ ಓಡಾಡ್ಕೊಂಡಿರಿ ಅಷ್ಟೇ, ಈ ಥರ ಹೇಳಿಬಿಟ್ಟು ಮಾಡಿದ್ದು. ಕೊನೆಗೆ ರಿಸರ್ಚ್ ಇದು ವಿಜಯ್ ಕುಮಾರ್ ರೋಲ್ ಮಾಡಿದ್ದು ಸುಚೇಂದ್ರ ಪ್ರಸಾದ್ ಸರ್, ಅವ್ರು ಹೊಮ್ಮಣ್ಣದವರು ಒಂದು ಅದ್ಭುತ ರೋಲ್ ಮಾಡಿದರು. ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಓಕೆ, ಪರಿಸರದ್ದು ಇದೆ, ನನ್ನ ದಿನ ಚೇಂಜ್ ಮಾಡಿಬಿಡ್ತೀರಾ ನೀವು ಲುಕ್ಕು ಅಂದರು. ಇಲ್ಲ ಸರ್, ಈ ಥರ ಬೇಕಷ್ಟೇ ಅಂತೇಳಿ ಕೊನೆಗೆ ಅದನ್ನು ಮಾಡಿದ್ವಿ. ಅದಕ್ಕೂ ರೆಫರೆನ್ಸ್ ಕೊಟ್ಟಿದ್ದೆ ಇವ್ರದ್ದು ವೀಡಿಯೋ ಸುಚೇಂದ್ರ ಸರ್ದು. ಅದನ್ನೆಲ್ಲ ಇದು ಮಾಡಿಕೊಂಡು ಆಯಿತು. ಕೊನೆಗೆ ಹಿತ ಅನ್ನೋದು ರೋಲು ತುಂಬ ಒಳ್ಳೆ ರೋಲ್ ಅದು ಆ್ಯಕ್ಚುಲಿ. ಕೊನೆಗೆ ತಿಮ್ಮನಿಗೆ ಲೈಫಲ್ಲಿ ಹಿತ ರೋಲು ತುಂಬ ಪಾತ್ರ ವಹಿಸುತ್ತೆ ಅಲ್ಲಿ, ಹಿತವಾದ ರೋಲ್ ಅದು. ಹಾಗಾಗಿ ಅದಕ್ಕೂ ಆಶಿಕಾ ಸೋಮಶೇಖರ್ ಅಂತ ಇದ್ದಾರೆ, ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಆ ರೋಲ್ಗೆ ಇದು ಮಾಡಿದ್ದು. ಪ್ರಿಪ್ರೇಷನ್ ಚೆನ್ನಾಗಿತ್ತು ಸರ್, ಪ್ರೀ ಪ್ರೊಡಕ್ಷನ್ನು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು. ಹಾಗಾಗಿ ನಮಗೆ ಪಾತ್ರಗಳೇ ಕಾಣ್ತಿದೆ. ಅಲ್ಲೊಂದು ಬೇರೆ ಹಿಡಿಯುವ ಯಕ್ಷಗಾನದ ಹುಡುಗ ಬರ್ತಾರೆ. ಹಾಂ ಸರ್, ಅದು ಆ ಹುಡುಗನಿಗೆ ಅಂದರೆ ಅದೇ ಹಳ್ಳಿಲಿ ಏನು ಸರ್ ಎಂಟರ್ಟೈನ್ಮೆಂಟು. ಈಗ ನಾವು ಚಿಕ್ಕಕ್ಕಿದ್ದಾಗ ಎಂಟರ್ಟೈನ್ಮೆಂಟ್ ಈ ಥರ ಇರಲಿಲ್ಲಲ್ಲ, ಇವಾಗ ಮೊಬೈಲ್ ಆಗ್ಬೋದು ಈ ಥರ ಇರಲಿಲ್ಲ. ಅವಾಗ ಎಂಟರ್ಟೈನ್ ಅಂದರೆ ನಮ್ಮ ಸೈಡ್ ಎಂಟರ್ಟೈನ್ಮೆಂಟ್ ಅಂದರೆ ಯಕ್ಷಗಾನ ಭಾರಿ ಎಂಟರ್ಟೈನ್ಮೆಂಟ್. ನಾವು ಬೆಳಗ್ಗೆಯಿಂದ, ನಾನು ಸುಮಾರು ಸರಿ ನೋಡಿದ್ದೀನಿ, ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆ ತನಕ ಬೆಳೀತೀನಿ ನೋಡ್ತಾ ಇರ್ತಿದ್ವಿ. ಆಮೇಲೆ ಪಾತ್ರಗಳು ಕಟ್ಕೊಡೋದಿದೆಯಲ್ಲ ಸರ್ ಯಕ್ಷಗಾನ, ಇವತ್ತಿಗೂ ನಿಮ್ಗೆ ಒಂದು ಸ್ಟೇಜಲ್ಲಿ ಇಡೀ ಪಾತ್ರ ಕಟ್ಕೊಡ್ತಾರಲ್ಲ ಕಂಪ್ಲೀಟ್ ಒಂದು ಇದ್ರನ್ನ. ಅದು ನಮ್ಮ ಸಿನಿಮಾದಲ್ಲೂ ನಾವು ಎಷ್ಟು ಇಡುತ್ತೀವಿ ಕಟ್ಕೊಡ್ಬೇಕಾದ್ರೆ, ಬಟ್ ಅವರು ಆ ವಾತಾವರಣನ ಅಲ್ಲಿಗೆ ತಗೊಂಬಂದು ಕಟ್ಕೊಡ್ತಾರೆ. ಸೊ ಹಾಗಾಗಿ ಆ ಹುಡುಗನಿಗೆ ಅಷ್ಟು ದೊಡ್ಡ ಕಾಡಲ್ಲಿ ನಾವು ಬೇರೆ ಇನ್ನು ಇದು ಮಾಡ್ಲಿಕ್ಕಾಗಲ್ಲ. ಅವ್ನು ನಾಗೇಶಣ್ಣನ ಮನೆಯಲ್ಲಿ ಯಕ್ಷಗಾನ ಇದ್ದಾಗಲೇ ಹೋಗಿ ನೋಡ್ತಾನೆ, ಅದನ್ನೇ ಕಲಿತಾನೆ, ಅದನ್ನೇ ಇದು ಮಾಡ್ಕೊತಾನೆ. ಅವನು ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಎಲ್ಲರೂ. ಇವನ್ ಮೀನು ಮುಟ್ಟಲ್ಲ ಸರ್ ಆ್ಯಕ್ಚುಲಿ, ಅವನಿಗೆ ಮೀನು ಗೊತ್ತಿಲ್ಲ, ಮೀನು ಮುಟ್ಟಲ್ಲ ಅವನು, ಮೀನು ತಿನ್ನಲ್ಲ. ಬಟ್ ಅಂಥ ವ್ಯಕ್ತಿ ಸುಮಾರು ಮೀನು ಹಿಡ್ಕೊಂಡು ಅದು 2-3 ದಿನ ಶೂಟ್ ಮಾಡಿದ್ವಿ. ಸೊ ಅದೊಂದು ಡೆಡಿಕೇಶನ್ ಇಷ್ಟ ಆಯಿತು ಒಂದು ಕೂಡ. ಸೊ ಈ ಸಿನಿಮಾ ಕಮರ್ಷಿಯಲಿ ಏನಾಗ್ಬೋದು ಅಂತ ಅನಿಸ್ತದೆ ಸರ್? ಈಗ ಒಂದು ಈ ಸಿನಿಮಾ ಅದ್ಭುತವಾಗಿದೆ, ಯಾರು ಮಾಡದೇ ಇರೋದು ಮಾಡಿದ್ದೀವಿ, ಈ ಥರದ್ದು ನಾನೇನು ಹೇಳಲಿಕ್ಕೆ ಹೋಗಲ್ಲ. ಏನಕ್ಕಂತ ಹೇಳಿದ್ರೆ ಆ ಥರ ಹೇಳಬೇಕಾಗಿದ್ದು ಬಂದವ್ರು ನೋಡಿಬಿಟ್ಟು ಇದರಲ್ಲಿ ಏನಿದೆ ಅಂತ ಹೇಳ್ಬೋದು. ಬಟ್ಟು ಈ ಸಿನಿಮಾನ ಯಾರು ನೋಡ್ಬೋದು ಅನ್ನಲಿಕ್ಕೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಸರ್, ಕುಟುಂಬ ಸಮೇತವಾಗಿ ಆರಾಮಾಗಿ ಬಂದು ನೋಡ್ಬೋದು. ಕಾಡಿಗೆ ಟ್ರೆಕ್ಕಿಂಗ್ ಹೋಗ್ತಾರೆ, ಆ ಟ್ರೆಕ್ಕಿಂಗ್ ಹೋಗೋರು ಟ್ರೆಕ್ಕಿಂಗ್ ಹೋಗಿ ಬರೋದಕ್ಕಿಂತ ಆ ಕಾಡಲ್ಲಿ ಹೋಗ್ತಿರೋ ಬದಲಾವಣೆಗಳು ಏನೇನಾಯಿತು ಅಂತ ನೋಡ್ಕೊಬೋದು. ಸೊ ಅಂಥವ್ರು ಇದ್ದು ಟ್ರೆಕ್ಕಿಂಗ್ ಹೋಗೋರು ಬಂದು ನೋಡ್ಬೋದು, ಸಾಹಿತ್ಯ ಪ್ರೇಮಿಗಳು ಬಂದು ನೋಡ್ಬೋದು, ಪರಿಸರದ ಬಗ್ಗೆ ಕಾಳಜಿ ಇರೋವಂಥವ್ರು ನೋಡ್ಬೋದು. ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಸರ್. ಅವರ ಸಮಯ ಮತ್ತು ಅವ್ರ ದುಡ್ಡಿಗಂತೂ ಏನೂ ವ್ಯರ್ಥ ಇಲ್ಲ. ಕಮರ್ಷಿಯಲಿ ಹಿಟ್ಟಾಗುತ್ತೆ ಅಥವಾ ಇದಾಗತ್ತೆ ಅನ್ನೋದಕ್ಕಿಂತ ಅವರ ನಂಬಿಕೆಗೆ, ನಾವು ನಂಬಿಕೆ ಬಗ್ಗೆನೇ ಮಾತಾಡಿರೋದು ಈ ಸಿನಿಮಾದಲ್ಲಿ. ಈ ಸಿನಿಮಾ ಹೇಗಿದೆ ಅಂದರೆ ಅವ್ರ ನಂಬಿಕೆಗೆ ಮಾತ್ರ 100% ನ್ಯಾಯ ಕೊಡುತ್ತೆ. ನನ್ನ ಪ್ರಕಾರ ಇದು ಕನ್ನಡ ಮಾತ್ರ ಅಲ್ಲ, ಗೋವಾ, ಕೇರಳ, ತಮಿಳ್ನಾಡಲ್ಲೂ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈ ತರ ನಂಬಿಕೆ ಅಲ್ಲಿ ಇಲ್ಲ, ಅಲ್ಲಿ ಬೇರೆ ರೀತಿಯಲ್ಲಿ ನೋಡ್ತಾರೆ ಈ ನಮ್ಮ ಕಾಳಿಂಗನ. ಸೊ ಆ ರೀತಿ ನೋಡಿದಾಗ ಇದು ನೀವೇನಾದ್ರೂ ಬೇರೆ ಭಾಷೆಯಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಂಗಿದ್ರೆ ಫಿಲಿಪೀನ್ಸ್ ಅವರು ನೋಡಬೇಕು, ಇಂಡೋನೇಷ್ಯಾ ಅವರು ನೋಡ್ಬೋದು, ಮಲೇಷ್ಯಾ ಅವ್ರದವರು ನೋಡ್ಬೋದು. ಯಾಕಂದ್ರೆ ಅಲ್ಲೆಲ್ಲ ಕಾಳಿಂಗಗಳು ಇದಾವೆ. ಅಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವರು ಹಾವುಗಳು ತಿಂತಾರೆ, ಅದಕ್ಕೆ ಅವರು ನೋಡ್ಬೇಕು. ಇದು ಅವರು ಕಾಳಿಂಗನೂ ತಿಂತಾರೆ, ಅದಕ್ಕೆ ಅವರು ಇದನ್ನ ಬೇರೆ ರೀತಿಯಲ್ಲಿ ನೋಡ್ಬೋದು ಒಂದು ರೀತಿಯಲ್ಲಿ. ಸೊ ನನ್ನ ಒಂದು
ರಿಕ್ವೆಸ್ಟ್ ಅಂದರೆ ಆ ರೀತಿನೂ ಯೋಚನೆ ಮಾಡಬೇಕು. ಬರೀ ಕರ್ನಾಟಕ, ಬರೀ ತೀರ್ಥಹಳ್ಳಿ, ಬರೀ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಾತ್ರ ನೋಡೋದು ಅಂತ ಅದಲ್ಲ. ಕೇರಳದವರು ನೋಡಬೇಕು, ಗೋವಾದವರು ನೋಡಬೇಕು. ನೀವು ಸಿನಿಮಾ ನೋಡ್ತೀರಾ? ನಾನು ನೋಡ್ತೀನಿ ಸರ್, ಕೆಲವು ಅಂದ್ರೆ ಆಯ್ಕೆ ಹೌದು, ಈ ತರದಿದ್ರೆ ನೋಡ್ಬೋದು. ಕಮರ್ಷಿಯಲ್ ಸಿನಿಮಾಗಳು ಇತ್ತೀಚೆಗೆ ನೋಡಕ್ಕೆ ಆಗ್ತಾ ಇಲ್ವಲ್ಲ ನಮ್ಮ ದೇಶದಲ್ಲಿ. ನನ್ನ ಪ್ರಕಾರ ನಾವು ಆ ರೀತಿ ಕತ್ತಿ ಮಚ್ಚು ಇಟ್ಕೊಂಡು ಗನ್ ಇಟ್ಕೊಂಡು ಯಾರ ಮೇಲೇನೂ ದಾಳಿ ಮಾಡೋದು ಇಲ್ಲ. ನಮ್ಮ ಬರ್ತಾ ಇರುವ ಎಲ್ಲಾ ಚಿತ್ರಗಳಲ್ಲಿ 100 ಜನಕ್ಕೆ 200 ಜನನ ಸಾಯಿಸುವಂತ ಒಂದು ಚಿತ್ರಗಳ ಬರ್ತಾ ಇದೆ. ಬರೀ ರಕ್ತ, ಬರೀ ಮಚ್ಚು. ಅದು ಆಕ್ಚುಲಿ ಪಾಕಿಸ್ತಾನದವರು ಅಲ್ಲೇ ಮಾಡ್ಬೇಕಾದ ಚಿತ್ರ ಅದು. ಅವರು ಪಾಪ ಎಲ್ಲಾ ಒಂದು ಕಮ್ಯುನಿಟಿನಲ್ಲ, ಯಾವ್ದೋ ಒಂದು ಕಮ್ಯುನಿಟಿ ಮಾತ್ರ ಮಾಡ್ತಾ ಇಲ್ಲ, ಯಾವ್ದೋ ಒಂದು ಜನಾಂಗ ಮಾತ್ರ ಮಾಡಬಹುದು. ನಮ್ಮ ದೇಶದಲ್ಲಂತೂ ನಾವು ಒಳ್ಳೆ ಏನೋ ಶಾಂತಿಯುತ ಜನರು. ಆದ್ರೆ ನಮ್ಮ ಚಿತ್ರಗಳನ್ನು ನೋಡಿದ್ರೆ ಬೇರೆ ದೇಶದವರು ಪುರೂರವನಂತ ದೇಶ ಕಂಡ ದೇಶ. ಹೌದು, ನಾವು ಏನೋ ದೊಡ್ಡ ವಾರಿಯರ್ಸ್ ತರ ತೋರಿಸ್ತಾ ಇದ್ದಾರೆ. ನನಗೆ ಈ ತರ ಚಿತ್ರಗಳು ಇಷ್ಟ. ಸಿಂಪಲ್ ಸ್ಟೋರೀಸು, ನಮ್ಮ ಲೋಕಲ್ ಸ್ಟೋರೀಸ್ ಅಂಡ್ ರೂಟ್ಸ್. ಈಗ ನೀವು ಈ ಪರಿಸರ, ಈ ಪ್ರಾಣಿಗಳು, ಕಾಳಿಂಗ, ಈ ತರದ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದಾರಲ್ಲ, ಈ ಸಿನಿಮಾದಲ್ಲಿ ಅದರ ಪಠ್ಯ, ಅದರ ಆಯ್ಕೆ, ಅದರ ವಿಷಯ ಈ ಥರದ್ದು ಇರಬೇಕು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಸಿನಿಮಾ ಬರಬೇಕು, ಆವಾಗ ಮಾತ್ರ ಏನಾದರೂ ಈ ಪರಿಸರ ಎಲ್ಲ ಉಳಿಯುವಂಥ ಒಂದು ಪ್ರಜ್ಞೆಯನ್ನು, ಒಂದು ಹರಿವಿನ ರೂಪದಲ್ಲಿ ಸಿನಿಮಾ ಕೂಡ ಮಹತ್ವದ ಪಾತ್ರ ವಹಿಸ್ಬೋದು ಅಂತ ಅನಿಸ್ತದೆ. ಖಂಡಿತ. ನಾವು ಈ ಸಂಶೋಧನೆ ಮಾಡ್ತಾ ಕಾಡುಗಳಲ್ಲಿ ಇದ್ದು, ನಾವು ಈ ಸೋಷಿಯಲ್ ಮೀಡಿಯಾ ಆಗಲಿ ಫಿಲ್ಮ್ಸ್ ಎಲ್ಲ ಇರಲಿಲ್ಲ. ಇತ್ತೀಚೆಗೆ ನಾನು 2 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ. ಇನ್ಸ್ಟಾಗ್ರಾಮ್ ತುಂಬ ಒಳ್ಳೆ ರೀಚ್ ಇದೆ. ಸೊ ಅವ್ರಿಗೆ ಆ ಕೆಪಾಸಿಟಿ ಇದೆ. ನಮ್ಮ ಒಂದು 10 ವರ್ಷದ ಕಥೆನ, ಆಮೇಲೆ 10 ವರ್ಷದ ಸಂಶೋಧನೆಯನ್ನು 1 ಗಂಟೆಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಆ ರೀತಿ ತೋರಿಸಿದ್ರೆ ನಮ್ಮ ಜನ ಕಲಿತಾರೆ. ಅದು ಒಳ್ಳೇದೆ, ತೋರಿಸ್ಲೇಬೇಕು. ನಮಗೆ ರೇಸು, ಕಾರು, ಗನ್ನು ತೋರಿಸ್ಬೇಕು ಅಂತ ಒಂದು ಬೇಕಾಗಿಲ್ಲ. ನಮ್ಮಲ್ಲಿ ತುಂಬ ಕಥೆಗಳಿದೆ ಈ ಥರ ಕಾಡುಗಳು. ನಮ್ಮ ದೇಶ ಎಷ್ಟು ದೊಡ್ಡದಿದೆ. ಹಿಮಾಲಯದಿಂದ ಪಶ್ಚಿಮ ಘಟ್ಟದಿಂದ ನಮ್ಮ ವಿ ಹ್ಯಾವ್ ಒನ್ ಆಫ್ ದ ಲಾಂಗೆಸ್ಟ್ ಕೋಸ್ಟ್ ಆಲ್ಸೋ. ಸಮುದ್ರದ ಕೋಸ್ಟ್. ಒಂದು ಫಿಶರ್ಮ್ಯಾನ್ ಸ್ಟೋರಿ ಆಗಲಿ, ನಮ್ಮಂಥವ್ರು ಸರೀಸೃಪ ತಜ್ಞರಾಗ್ಬೋದು, ಇಲ್ಲ ಹುಲಿ ಚಿರತೆಯನ್ನ ಸಂರಕ್ಷಣೆ ಮಾಡಿ ಒಂದು ಫಾರೆಸ್ಟ್ ಗಾರ್ಡ್ ಮೃತಪಟ್ಟಿರ್ಬೋದು ಪೋಚರ್ಸ್ ಅಲ್ಲಿ. ಆ ಥರ ತುಂಬ ಕಥೆಗಳಿದೆ. ಈ ಥರ ಕಥೆಗಳು ಖಂಡಿತ ಬರಬೇಕು. ಐ ರಿಯಲಿ ಅಪ್ರಿಷಿಯೇಟ್. ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ಸರ್ ಗೌರಿಶಂಕರ್ ಸರ್. ಏನಕ್ಕಂದ್ರೆ ನಾನು ಊರಿಗೆ ಹೋದಾಗ ಸಿನಿಮಾ ತೋರಿಸ್ಬೇಕು ಅಂತೇಳಿ ಎಲ್ಲ ಇದಾದಾಗ ಅವ್ರು ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಆದರೂ ಕೂಡ ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಬನ್ನಿ ನೋಡೋಣ, ಏನು ತೊಂದರೆ ಇಲ್ಲ ಅಂತ ಮತ್ತೆ ಕರ್ಸ್ಕೊಂಡು ಸಿನಿಮಾ ಪೂರ್ತಿ ನೋಡಿ ಒಳ್ಳೆ ಊಟನೂ ಹಾಕಿ ಅದು ಚೆನ್ನಾಗಿತ್ತು ಸರ್. ಆ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಆಮೇಲೆ ಅವ್ರು ಸಿನಿಮಾ ನೋಡೋದು ಹೇಳಿದ್ರು ಅಂದರೆ ಅವ್ರಿಗೆ ಕನೆಕ್ಟ್ ಆಯ್ತು ಸರ್ ಪಾತ್ರ. ಅವರು ನನ್ನ ರೋಲ್ ಇದು ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಹಂಗಾಗ್ಬೇಕಿದ್ದಾರೆ, ಹಿಂಗೆ ಅಂದರೆ ಅಷ್ಟು ಒಳಗೆ ಹೋಗ್ಬಿಟ್ರು, ಇನ್ವಾಲ್ವ್ ಆದರು ಅವರು. ಅದು ಚೆನ್ನಾಗಿತ್ತು. ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿದ್ದು ಅಲ್ಲಿ ಹೋಗಿ ಖುಷಿ ಆಯ್ತು ಸರ್. ನೀವು ಹೇಳಿದಾಗೆ ಪಾತ್ರಕ್ಕೆ ನಂತರ ಜುಟ್ಟು ಕೊಟ್ಟಿದ್ರೆ ಆ ಥರದ್ದೆಲ್ಲ ಒಂದಷ್ಟು ಸುಶೀಂದ್ರ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಥರ ವಾಯ್ಸ್ ನನಗಿಲ್ಲ, ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ಕಾಳಿಂಗ ಅಂದ್ರೆ ಏನು ನಿಮ್ಮ ದೃಷ್ಟಿಯಲ್ಲಿ? ಕಾಳಿಂಗನ ಬಗ್ಗೆ ಒಂದು ಸಣ್ಣ, ಅದನ್ನ ಬೇರೆ ತುಂಬಾ ವಿಶಾಲವಾಗಿ ಮಾತಾಡೋ ವೇದಿಕೆ ಅಲ್ಲ ಇದು. ಬಟ್ ಈ ಅಧ್ಯಯನದಿಂದ ಕಾಳಿಂಗನ ಬಗ್ಗೆ ಏನು ಹೇಳಲಿಕ್ಕೆ? ಕಾಳಿಂಗ ಅಂದ್ರೆ ಒಂದು ಕರಿ ಹಾವು, ಅದರ ದೇವರು ನಂಬಿಕೆ. ಅಂದ್ರೆ ಇಲ್ಲಿನ ನಮ್ಮ ಜನರು ಹಳ್ಳಿಯಲ್ಲಿ ದೇವ್ರ ತರ ನೋಡ್ತೀವಿ ಈಗಲೂ ಕರಿ ಹಾವು ಸರ್. ಈಗ ನಾ ಹೆಂಗೆ ಮೊಬೈಲ್ ಯೂಸ್ ಮಾಡಿದ್ವಿ, ನಮ್ಮಲ್ಲೆಲ್ಲ ಆಮೇಲೆ ಕರಿ ಹಾವು ಅಂತಾರೆ, ನಾಗರಾವಿಗೆ ಒಳ್ಳೆ ಹಾವು ಅಂತಾರೆ. ಅವ್ರು ಹೇಳೋದು ಒಳ್ಳೆ ಹಾವು ಬಂದಿತ್ತು ಅಂತ ಹೇಳ್ತಾರೆ, ನಾಗರಾವಿಗೆ ಒಳ್ಳೆ ಹಾವು ಅಂತ ಹೇಳ್ತಾರೆ. ಕಾಳಿಂಗ ಅಂತ ಕರಿಬಾರ್ದು ಅಂತ, ಕರಿ ಹಾವು. ಈ ಥರದ್ದು ಇದು ಉಂಟು, ನಂಬಿಕೆಗಳು ಉಂಟು. ಒಳ್ಳೆ ನಂಬಿಕೆ ಇದೆ. ನಮ್ಮ ಯಾವ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಅದು ಇನ್ನೊಂದು ನಮ್ಮ ಒಂದು ಇಂಟರ್ವ್ಯೂಲಿ ಹೇಳ್ತೀನಿ. ಬಟ್ ಅದಕ್ಕೋಸ್ಕರನೇ ನಾನು ನನ್ನ PhD ಯಲ್ಲಿ 4 ಪ್ರಭೇದಗಳನ್ನು ಕಂಡಿಡಿದೆ ನನ್ನ 10 ವರ್ಷ PhD ಯಲ್ಲಿ. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟದ್ದು ಹೊಸದಾಗಿ ಬಂತು DNA ವರ್ಕ್ ಮಾಡಿ. ಅದಕ್ಕೆ ಹೆಸರು ಇರಲಿಲ್ಲ, ಯಾಕಂದ್ರೆ ಹೊಸದು. ನಾನು ನಮ್ಮ ಕನ್ನಡಿಗರಗೋಸ್ಕರ ಅವರ ಒಂದು ಇನ್ ಆನರ್ ಆಫ್ ದೆಮ್, ಅವರ ಮೇಲೆ ಇರುವ ಒಂದು ನಂಬಿಕೆ, ಒಂದು ಮರ್ಯಾದೆಯಿಂದ ಆ ಒಂದು ಸೈಂಟಿಫಿಕ್ ಹೆಸರು ಬರುತ್ತೆ. ಮೊದಲೆಲ್ಲ ಗ್ರೀಕು, ಲ್ಯಾಟಿನ್ ಕೊಡ್ತಾ ಇದ್ರು. ಈಗ ಓಫಿಯೋಫಿಗಸ್ ಕಾಳಿಂಗ ಅಂತ ಕೊಟ್ಟಿದ್ದೀನಿ, ಕನ್ನಡದ ಹೆಸರು ಕೊಟ್ಟಿದ್ದೀನಿ. ಈಗ ಇಡೀ ಪ್ರಪಂಚ ವೆಸ್ಟರ್ನ್ ಘಾಟ್ಸ್, ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರುವ ಪ್ರಭೇದಕ್ಕೆ ಕಾಳಿಂಗ ಅಂತ ಕರೀತಾರೆ. ಆ ಲೆವೆಲ್ಗೆ ತಗೊಂಡೋಗಿದ್ದೀನಿ. ಅಂದರೆ ನಮ್ಮ ಜನರು ಅದರ ಮೇಲೆ ಇಟ್ಟಿರೋ ನಂಬಿಕೆ, ಅದನ್ನು ಕೊಳ್ಳೋದಿಲ್ಲ, ಎಲ್ಲೇ ಹೋಗಲಿ ಅದನ್ನು ಸಾಯಿಸೋದಿಲ್ಲ. ಎಷ್ಟೇ ಟೈಮ್ ಆದ್ರೂ ವೆಯ್ಟ್ ಮಾಡ್ತಾರೆ. ಆ ಪೇಷನ್ಸ್ ಪ್ರಪಂಚದಲ್ಲಿ ಎಲ್ಲೂ ಈ ಥರ ಜನ ಸಿಗೋದಿಲ್ಲ. ಆಮೇಲೆ ಅದೊಂದು ತಪ್ಪು ಭಾವನೆ ಇದೆ ಸರ್. ಕಾಳಿಂಗ ಅವುಗಳು ಆಕಾರ ಮತ್ತು ಅವು ಬುಸ್ಕೊಳ್ಳೋದ್ರಿಂದ ಅದು ತುಂಬ
ರೋಷ ಅಂತ. ಬಟ್ ಕಾಳಿಂಗಾವು ತುಂಬಾ ಮೃದು ಸ್ವಭಾವೇ ಮತ್ತೆ ತುಂಬಾ ನಾಚಿಕೆ ಸ್ವಭಾವದವು, ಜನಗಳಿಂದ ಹೊರಗಡೆ ಇರ್ಬೇಕಂತಾನೆ ಅದು ಇಷ್ಟಪಡೋದು. ಬಟ್ ಜನಗಳ ಆಕಾರ ನೋಡ್ಬಿಟ್ಟು ಸೈಜ್ ಇರುತ್ತೆ, ಅದು ಚಿಕ್ಕ ಚಿಕ್ಕ ಹಾವು ನೋಡ್ತಾರಲ್ಲ ಅವರು, ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಆಕಾರ ನೋಡಿದಾಗ ಭಯ ಆಗುತ್ತೆ, ಎಂತವ್ರಿಗೂ ಭಯ ಆಗುತ್ತೆ. ಆ ಭಯ ಭಕ್ತಿ ಒಳ್ಳೇದೇ ಇರ್ಲಿ, ಅಟ್ಲೀಸ್ಟ್ ಅದ್ರ ಮೇಲೆ ಅಟ್ಯಾಕ್ ಮಾಡೋದು ತಪ್ಪುತ್ತೆ. ಆ ಭಯ ಹೋಯ್ತಂದ್ರೆ ಅದನ್ನೇನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಬಟ್ ಅದಾಗೇನು ಮಾಡೋದಿಲ್ಲ. ಇಲ್ವೇ ಇಲ್ಲ, ಕೇಸೇ ಇಲ್ಲ ನಮ್ಮಲ್ಲಿ ನೋಡಿ, ಅದಕ್ಕೆ ಮದ್ದು ಇಲ್ಲ, ಯಾಕಂದ್ರೆ ಇಲ್ಲಿ ಕೇಸೇ ಇಲ್ಲ, ತುಂಬಾ ಕಡಿಮೆ ಜನ ಅದರಿಂದ. ಅದೇ ಕಚ್ಚುತ್ತದ ಬಡಿತದ ಅದು ಕಚ್ಚುತ್ತೆ, ಪ್ರಾಪರ್ ಕಚ್ಚ, ಅದು ಆಕ್ಸಿಡೆಂಟ್ ಅಂತೀವಿ ಅಷ್ಟೇ. ಅಷ್ಟೇ. ಇಲ್ಲಿ ಹೇಳ್ತಾರಲ್ಲ ಗೊತ್ತಿಲ್ಲ, ಸರ್ಗೂ ಕಚ್ಚಿದೆ ಆಲ್ರೆಡಿ. ಅದು ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಹೇಳೋದು. ಬಟ್ ಔಷಧ ಇದೆ? ಔಷಧಿ ಇಲ್ಲ, ಔಷಧಿನೇ ಇಲ್ಲ. ಯಾಕಂದ್ರೆ ಔಷಧಿನೇ ಬೇಕಾಗಿಲ್ಲ, ಯಾಕಂದ್ರೆ ತುಂಬಾ ಕಡಿಮೆ ಜನ ಅದರಿಂದ ಸಾಯ್ತಾರೆ. ಆ ರೀತಿ ನೋಡಿದ್ರೆ ನಮ್ಮ ಮಲೇರಿಯಾ, ಡೆಂಗು ಅದಕ್ಕೆ ಫೋಕಸ್ ಮಾಡಬೇಕಾಗಿತ್ತು ನಮ್ಮ ಸರ್ಕಾರ. ಇದರ ವಿಷಯ ದೇಹಕ್ಕೆ ಹೋದ್ರೆ ತೊಂದರೆ ಇಲ್ವಾ? ತೊಂದರೆ ಇದೆ ಖಂಡಿತ, ಕಚ್ಚಿದ್ರೆ ವಿಷಯ ಬಂದ್ರೆ ಸಾಯೋದಂತೂ ಗ್ಯಾರಂಟಿ. ಬಟ್ ಕಚ್ಚೋದು ತುಂಬಾ ಕಡಿಮೆ ಅಂತ. ಅದು ಜನರನ್ನ ನೋಡೋ ರೀತಿಯಲ್ಲಿ ಇದಾಗುತ್ತೆ, ಅದನ್ನು ಕಚ್ಚೋದಿಲ್ಲ, 90% ಕಚ್ಚೋದಿಲ್ಲ. ಸೊ ಈಗಿನ ಯಾವಾಗ ಬಿಡುಗಡೆ ಏನು? ಅದೇ ಸರ್, ಇದೆ June 27 ರಿಲೀಸು. ಅದೇ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೊದಲು ನೋಡಿಕೊಂಡು ಆಮೇಲೆ ಹೋಗೋಣ ಅಂತೇಳಿ ಬೇರೆ ಕಡೆನು. ಸೊ ಹಾಗಾಗಿ ಅದೇ ಈಗಿನ ಒಟ್ಟು ಈ ನಿಸ್ತೇಜ ವಾತಾವರಣ, ಸ್ಥಾಗಿತ್ಯ ವಾತಾವರಣ, ಯಾವುದೇ ರೀತಿಯ ಸಿನಿಮಾಗಳು ಗೆಲ್ತಾ ಇಲ್ಲ, ಪ್ರಯತ್ನಗಳು ಚೆನ್ನಾಗಿದ್ರು ಜನ ನಂಬ್ತಾ ಇಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ಹೇಗೆ, ನಿಮ್ಮ ಭರವಸೆ ಏನು? ಇಲ್ಲ ಸರ್, ಏನಂದ್ರೆ ಅದೇ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಪೊಟೆನ್ಷಿಯಲ್ ಎಷ್ಟಿದೆ ಅಷ್ಟು ಒಂದು ಪ್ರಚಾರ ಅಂತೂ ಮಾಡ್ತೀವಿ. ಅವರಿಗೆ ಇನ್ವಿಟೇಷನ್ ಇದೆ, ನಾವು ಟ್ರೈಲರ್ ಬಿಡ್ತಿದ್ದೀವಿ, ಟೀಸರ್ಗಳಿರುತ್ತೆ, ಹಾಡುಗಳಿರುತ್ತೆ. ಅದರಲ್ಲೂ ನೋಡಿ ಓಕೆ ಇದು ಏನೋ ಒಂದು ವರ್ತ್ ಇರ್ಬೋದು ಅಂತ ಅಂದ್ಕೊಂಡು ಅವ್ರು ಸಿನಿಮಾ ನೋಡಕ್ಕೆ ಬಂದರೆ ಅವರು ನಿರಾಸೆಯಿಂದ ಅಂತೂ ಹೋಗಲ್ಲ, ಒಂದು ಒಳ್ಳೆ ವಿಚಾರ ತಿಳ್ಕೊಂಡು ಹೋಗ್ತಾರೆ. ಅದು ಮಾತ್ರ 100% ಹೇಳ್ತೀನಿ ಸರ್. ಅವರು ಆವಾಗಲೇ ಹೇಳಿದ್ನಲ್ಲ, ಅವರ ಹಣ ಮತ್ತು ಅವರ ಸಮಯಕ್ಕಂತೂ ಯಾವುದೇ ರೀತಿ ಧಕ್ಕೆ ಆಗಲ್ಲ. ತುಂಬಾ ಒಳ್ಳೆದು, ಮತ್ತೆ ಒಳ್ಳೆ ಕಣ್ಣಿಗೆ ಹಬ್ಬ ಅನ್ನುವಂತ ರೀತಿಯಲ್ಲಿ ನೀವು ವೆಸ್ಟರ್ನ್ ಘಾಟ್ಸ್ ಅಂತ ತೋರಿಸಿದ್ರಿ. ಶೂಟೇ ಮಾಡಿಲ್ಲ ಇಲ್ಲೂ ಅಂತ ಜಾಗಗಳಿಗೆ, ಯಾಕಂದ್ರೆ ನಾವು ಕಾಳಿಂಗ ಕಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಸರ್, ಅದೇ ಹೇಳಿದ್ನಲ್ಲ. ಅಂದರೆ ನಾವೊಂದು ಕಾಡಲ್ಲಿ ಹೋಗಿ ನಂಗೆ ಮಳೆದು ಸೀನ್ ಇದೆ, ಲಾಸ್ಟ್ 30 ಮಿನಿಟ್ಸು. ನನಗೆ ನೀರು ಅಲ್ಲಿಗೆ ತೊಗೊಂಡು ಹೋಗೋಕ್ಕಾಗಲ್ಲ, ನೀರಿನ ಮೂಲ ಎಲ್ಲಿದೆ ಹುಡುಕ್ಬೇಕು, ಅಲ್ಲೇ ನಂದು ಶೂಟ್ನು ಅಲ್ಲೇ ಇದು ಮಾಡ್ಕೊಬೇಕು. ಸೊ ಇದು ತುಂಬ ನಂಗೆ ಕಷ್ಟ ಆಗಿದ್ದು. ಅದಕ್ಕೋಸ್ಕರ ನಾನು ಒಂದು 7-8 ತಿಂಗಳು ಬರೀ ಇದಕ್ಕೆ ಲೊಕೇಶನ್ಸ್ ಹುಡುಕ್ಲಿಕ್ಕೆ. ಹಾಗಾಗಿ ನಮಗೆ ಅದು ಇವಾಗಲೂ ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೋಡಿದ ತಕ್ಷಣ. ನಾನು ಅಷ್ಟು ಕಷ್ಟಪಟ್ಟಿದ್ದು ಸಿನಿಮಾವೇ ನಿಮ್ಮ ಉದ್ಯೋಗನ? ಹಾಂ ಸರ್, ನಾನು ಕಂಪ್ಲೀಟ್ಲಿ ಸಿನಿಮಾ 2016 ನಂತರ. ಓಕೆ, ಅದಕ್ಕೂ ಮುಂಚೆ ನೆಟ್ವರ್ಕ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದೆ, ಅದನ್ನು ಬಿಟ್ಟು ಈಗ ಕಂಟಿನ್ಯೂ ಒಂದು ದಶಕದ ಹತ್ರ ಇದ್ದೀರಿ ಆಯಿತು ಅಲ್ವಾ? 2017 ಫಸ್ಟ್ ಮೂವಿ ರಿಲೀಸ್. ಅದಾದ್ಮೇಲೆ ಮೊನ್ನೆ ಈ ದಶಕದ ಅನುಭವ ಏನು? ಕಲ್ತಿದ್ದೀನಿ ಸರ್. ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ? ಇಲ್ಲ, ಅದು ತಪ್ಪು ಮಾಡಿದೆ ಅಂತ ಅನ್ಸುತ್ತೆ, ಬಟ್ ಸಿನಿಮಾ ಬೆಳಕಾಗಲ್ಲ ಸರ್. ಒಂದು ಹುಚ್ಚು, ನಾ ಹೇಳಿದ್ನಲ್ಲ ಸರ್ ಅವಾಗಲೇ, ಏನೋ ಮಾಡ್ಕೊಂಡು ಹುಚ್ಚೋದಂತ, ಸಿನಿಮಾ ಹುಚ್ಚು ಸರ್ ಅಷ್ಟೇ. ಅದು ಅದೇನೋ ಗಾದೆ ಇದೆಯಲ್ಲ ಸರ್, ಅದು ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಬಿಡದೆ ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ. ಹಾಗಾಗಿ ಏನು ಇದಿಲ್ಲ, ಸಿನಿಮಾಗಳ ಮೇಲೆ ಸಿನಿಮಾ ಮಾಡ್ತೀನಿ. ಆಮೇಲೆ ಅದೊಂದು ತೃಪ್ತಿ ಇದೆ ಸರ್ ನನಗೆ. ಏನೇ ಮಾಡಿದ್ರು ಕೂಡ ಒಂದು ಒಳ್ಳೆ ಕತೆ ತಗೊಂಡು ಮಾಡ್ತೀನಿ, ಒಂದು ಒಳ್ಳೆ ಕಂಟೆಂಟ್ ಇದೆ ಅಂಥೇಳಿ. ಈಗ ಫಸ್ಟ್ ಸಿನಿಮಾ ನೆಲದ ಬಗ್ಗೆ, ಸೆಕೆಂಡ್ ಸಿನಿಮಾ ನೀರಿನ ಬಗ್ಗೆ, ಈ ಸಿನಿಮಾ ಕಾಡು ಮತ್ತು ಅಲ್ಲಿರೋ ಇದ್ರ ಬಗ್ಗೆ. ಅಂದರೆ ನಾವು ಬರ್ತಿರೋದೇ ಪ್ರಕೃತಿ ಮಧ್ಯದಲ್ಲಿ, ನಾವು ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ. ನಿಮ್ಮನ್ನು ನಂಬಿ ದುಡ್ಡು ಹಾಕಿದಂಥ ನಿರ್ಮಾಪಕ ಇಲ್ಲಿವರೆಗಿನ ಸಿನಿಮಾಗಳಲ್ಲಿ ಏನು? ಇಲ್ಲ ಸರ್, ಈಗ ಫಸ್ಟ್ ಸಿನಿಮಾ ರಾಮಕೃಷ್ಣ ನಿಗಡೆ ಅವ್ರು ಮಾಡಿದ್ರು, ಅದು ನಂಗೆ ಕಮರ್ಷಿಯಲಿ ಏನಕ್ಕೆ ಸಕ್ಸಸ್ ಕೊಡಲಿಲ್ಲ. ಬಟ್ ಸೇಮ್ ಪ್ರೊಡ್ಯೂಸರೇ ಸೆಕೆಂಡ್ ಮೂವಿಗೂ ಕೂಡ ನಾನು ಒಂದು 10 ಶೇರ್ ಹಾಕ್ತೀನಿ, ಬನ್ನಿ ಮಾಡೋಣ ಅಂತ ಅವರೇ ಬಂದಿದ್ರು. ಎಂಥ ಕತೆ ಮಾರೆ ಮಾಡಿದ್ವಿ, ಅದು ಒಂದು ಒಳ್ಳೆ ಸಬ್ಜೆಕ್ಟು. ಬಟ್ ನೀವು ಗೊತ್ತಿರ್ಬೋದು, ಲಾಸ್ಟ್ ಒಂದು 2 ಇಯರ್ಸಿಂದ ಸಿನಿಮಾಗಳು ಇದಾಗಲಿಲ್ಲ, ಹಂಗಾಗಿ ಡೈರೆಕ್ಟ್ OTT ರಿಲೀಸ್ ಮಾಡಿದೆ. ಅದು ತುಂಬ ಒಳ್ಳೆ ಸಬ್ಜೆಕ್ಟು. ಅದು ನೋಡಿ ಇವಾಗಲೂ ನಡೀತಾನೆ ಇದೆ. ಎಂಥ ಇದು ಶರಾವತಿ ನದಿನ ಬೆಂಗಳೂರಿಗೆ ಕುಡಿಯೋ ನೀರಿಂದ ತರಲೇಬೇಕು ಅಂತ ಹೇಳಿ, ಅದು ಇನ್ನೂ 10 ವರ್ಷ ಇದ್ರೂ ಅದು ಹಂಗೆ ನಡೆಯುತ್ತೆ. ಅದು ತಗೊಂಡಿದ್ದು. ಇವಾಗ ಈ ಕತೆ ತಗೊಂಡಿದ್ದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಆದರ್ಶ ಅಯ್ಯಂಗಾರ್. ನಾವು ಒಳ್ಳೆ ಫ್ರೆಂಡು, ಇವಾಗ ಒಳ್ಳೆ ನಿರ್ಮಾಪಕರು. ಈಗ ತಿಮ್ಮನ ಹೊಟ್ಟೆಗಳು ಮುಗಿದು ನಾನು ಇನ್ನೊಂದು ಸಿನಿಮಾ ಕೂಡ ಶೂಟ್ ಮಾಡ್ಕೊಂಬಂದು ಎಡಿಟಿಂಗ್ ಆಗ್ತಿದೆ, ಮೋಡ ಮಳೆ ಮತ್ತು ಶೈಲ ಅಂತ ಹೇಳಿ. ಅದಕ್ಕೂ ಕೂಡ ನಮ್ಮ ಆದರ್ಶನೇ ಪ್ರೊಡ್ಯೂಸ್ ಮಾಡಿರೋದು. ಸೊ ಅದು ಒಂದು ಒಳ್ಳೆ ಕತೆನೇ. ಸೊ ಈ ಜರ್ನಿ ಸಾಗ್ತಾ ಇದೆ? ಹಾಂ ಸರ್, ಜರ್ನಿ ಸಾಗ್ತಾ ಇದೆ. ಒಂದು ಮಟ್ಟಿನ ತೃಪ್ತಿ ಇದೆ ಸರ್, ಒಳ್ಳೊಳ್ಳೆ ಇದನ್ನು ಕೊಡ್ತಾ ಇದ್ದೀನಿ, ಕಂಟೆಂಟ್ ಕೊಡ್ತಿದ್ದೀನಿ ಅಂತ ಹೇಳಿ. ಬಟ್ ಅದೇ ಈಗಿನ ಪರಿಸ್ಥಿತಿ ನಾನೊಬ್ಬನೇ ಅಲ್ಲ ಸರ್, ಎಲ್ಲ ಫಿಲ್ಮ್ ಮೇಕರ್ಸು ಅದನ್ನ ಅನುಭವಿಸ್ತಾ ಇರೋದಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಅದೊಂದು ಹುಚ್ಚಿದೆ. ಸರ್, ಈ ಸಿನಿಮಾದ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ ನೋಡಿ, ದಯವಿಟ್ಟು ಆ ಒಂದು ಮಚ್ಚು, ಗಣ್ಣು, ಆ ಒಂದು ವೈಲೆನ್ಸ್ ಏನಂತೀರ, ಅದರಿಂದ ಒಂದು ಬ್ರೇಕ್ ತಗೊಂಡು ಇಂಥವು ನೋಡಿ. ಇದು ನಮ್ಮ ಒರಿಜಿನಲ್ ಸ್ಟೋರೀಸು,
ಒರಿಜಿನಲ್ ನಮ್ಮ ಅಕ್ಕಪಕ್ಕದಲ್ಲೇ ನಡೆಯುವಂಥ ಒಂದು ವಿಷಯ, ಇದನ್ನು ನೋಡಿ ಬಹುಶಃ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ, ಹೌದು, ನಮ್ಮನ್ನು ನಾವು ಅರಿವಿಗೆ ಒಡ್ಡಿಕೊಳ್ಳುವ, ನಾವು ಪರಿಸರದ ಮಧ್ಯೆ ಹೇಗೆ ಬದುಕಬೇಕು ಅಂತ ಅದಕ್ಕೆ ಒಂದು ಸಣ್ಣ ಒಂದು ಜ್ಞಾನವನ್ನು ತರುವಂಥ ಒಂದು ಒಳ್ಳೆ ಚಿತ್ರ. ಎಲ್ಲರೂ ನೋಡಬೇಕು. ನಾನು ಹೇಳ್ದಂಗೆ ಮಲೆನಾಡವರು ಮಾತ್ರ, ಮಲೆನಾಡು ಅಂದರೆ ಮಲೆನಾಡಲ್ಲಿರೋ ಎಲ್ಲ ಗೋವಾ, ಕರ್ನಾಟಕ, ಕೇರಳದವರು ಎಲ್ಲರೂ ನೋಡಬೇಕು ಈ ಒಂದು ಚಿತ್ರ, ಖಂಡಿತ. ಸೊ ವೀಕ್ಷಕರೇ, ಇಲ್ಲಿಯವರೆಗೆ ಈ ಚಿತ್ರದ ಒಳಹಂದರದ ಬಗ್ಗೆ ಒಂದಿಷ್ಟು ಬೆದಕುವ ಪ್ರಯತ್ನ ಮಾಡಿದೆವು. ನಮ್ಮ ಉದ್ದೇಶ ಇಷ್ಟೇ, ನಾವಿಷ್ಟೆಲ್ಲ ಮಾತಾಡಿದ ಕ್ಷಣಕ್ಕೆ ಇದೊಂದು ಆಸ್ಕರ್ ವಿನ್ನಿಂಗ್ ಚಿತ್ರ ಅಂತಲೋ ಅಥವಾ ನೀವು ಈ ಚಿತ್ರ ನೋಡಿದ ತಕ್ಷಣ ಬಹಳ ಅದ್ಭುತವಾದ ಒಂದು ಪುಳಕೋತ್ಸವ ಆಗುತ್ತೆ ಅಂತಲೋ ಅಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಬರ್ತಾ ಇರುವ ಸಿನಿಮಾದ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳು, ಒಂದಿಷ್ಟು ಅದರ ಒಳಗಿನ ಸತ್ಯಗಳನ್ನು ನಿಮಗೆ ಹೇಳಬೇಕಾಗಿದೆ. ಎಲ್ಲ ಚಿತ್ರಗಳು ಒಂದೇ ಥರ ಇರುವುದಿಲ್ಲ, ಆದರೆ ನೀವು ನೋಡಲೇಬೇಕಾದಂಥ ಒಂದಿಷ್ಟು ಚಿತ್ರಗಳು ಅಂತ ಬರ್ತವೆ. ಅದರಲ್ಲಿ ತಿಮ್ಮನ ಮೊಟ್ಟೆಗಳು ಒಂದು ವರ್ತಮಾನದಲ್ಲಿ ಅಂತ ನಾನು ಭಾವಿಸ್ತೇನೆ. ಮುಂದಿನ ಭಾಗದಲ್ಲಿ ಆ ಸಿನಿಮಾದಲ್ಲಿ ಅಭಿನಯಿಸಿದ ಒಂದಿಷ್ಟು ಕಲಾವಿದರನ್ನು, ಬಹುಶಃ ಸುಚೇಂದ್ರ ಪ್ರಸಾದ್ ಒಬ್ಬರನ್ನು ಬಿಟ್ಟರು ಬಾಕಿ ಎಲ್ಲ ಸುಮಾರು ಕಲಾವಿದರನ್ನು, ಅವರ ಅನುಭವ, ಅವರು ಈ ಚಿತ್ರದ ಬಗ್ಗೆ ಏನು ಹೇಳ್ತಾರೆ, ಮತ್ತು ಈ ಚಿತ್ರ ಅವರು ಬೇರೆ ಬೇರೆ ವೃತ್ತಿಪರವಾಗಿ ಮಾಡಿದ ಚಿತ್ರಗಳಿಗಿಂತ ಹೇಗೆ ಭಿನ್ನವಾಗಿದೆ, ಅವ್ರ ಒಳಗಿನ ಅನುಭವ ಏನು, ಅದನ್ನೆಲ್ಲ ಕೇಳೋಣ. ಅಲ್ಲಿಯವರೆಗೆ ಸರ್ ನಮಸ್ತೆ. ನಮಸ್ಕಾರ, ಥ್ಯಾಂಕ್ ಯು.